ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಹುಟ್ಟಿನಿಂದ 8 ತಿಂಗಳವರೆಗಿನ ವಯೋಮಾನದ ಶಿಶುಗಳ ಬೆಳವಣಿಗೆಯನ್ನು ಬಲಪಡಿಸಲು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ನಾವು ಕಲಿಯುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಮನೆ ಭೇಟಿ ಸಂಖ್ಯೆ 13ಕ್ಕಿಂತ ಮೊದಲು ವೀಕ್ಷಿಸಲು ಮರೆಯದಿರಿ. ಮನೆ ಭೇಟಿಯ ಸಂದರ್ಭದಲ್ಲಿ ಮೊದಲು 8 ತಿಂಗಳ ವಯಸ್ಸಿನ ಶಿಶುಗಳ ಬೆಳವಣಿಗೆಯ ಮೈಲುಗಲ್ಲುಗಳ ಬಗ್ಗೆ ಪೋಷಕರಿಗೆ ವಿವರಿಸಿ. ನಂತರ ವಿಡಿಯೋದಲ್ಲಿ ಸೂಚಿಸಿದ ಸರಳ ಆಟದ ಚಟುವಟಿಕೆಗಳನ್ನು ಅವರೊಂದಿಗೆ ಆಡುವ ಮೂಲಕ ಪ್ರದರ್ಶನ ಮಾಡಿ. ಪ್ರದರ್ಶನದ ನಂತರ ಪೋಷಕರು ಮತ್ತು ಇತರ ಕುಟುಂಬ ಸದಸ್ಯರಿಗೆ ಪ್ರತಿದಿನ ಮಗುವಿನೊಂದಿಗೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಸುಮಾರು 8 ತಿಂಗಳ ವಯೋಮಾನದಲ್ಲಿ ಶಿಶುಗಳು ಸಾಮಾನ್ಯವಾಗಿ ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. 2 ಭಾಗದಲ್ಲಿ ಹೊರಳಾಡುವುದು, ತಮ್ಮ ಬೆರಳುಗಳ ಸಹಾಯದಿಂದ ಆಟಿಕೆಗಳನ್ನು ಹಿಡಿಯುವರು, ತಮ್ಮ ತಲೆಯನ್ನು ಪರಿಚಯ ಇರುವವರ ಅಥವಾ ಆಟಿಕೆಗಳ ಕಡೆಗೆ ವಾಲಿಸುವರು, ತಮ್ಮ ಮುಂದೆ ಇಟ್ಟಿರುವ ಆಟಿಕೆಗಳನ್ನು ನೋಡುವರು, ತಮ್ಮ ಹೆಸರಿನಿಂದ ಕರೆದಾಗ ಪ್ರತಿಕ್ರಿಯಿಸುವರು. ಪ್ರತಿದಿನ ಈ ಸರಳ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೈಕೆದಾರರು ಶಿಶುಗಳ ಬೆಳವಣಿಗೆಯ ಮೈಲುಗಲ್ಲುಗಳನ್ನು ತಲುಪಲು ಸಹಾಯ ಮಾಡಬಹುದು. ನವಚೇತನದ ಪ್ರಕಾರ ಮಗುವಿನ ಜೀವನದ ಮೊದಲ 8 ತಿಂಗಳಲ್ಲಿ ಮಾಡಬೇಕಾದ ಚಟುವಟಿಕೆಗಳು: ಶಬ್ದವನ್ನು ಹುಡುಕುವರು, ಬಳೆಗಳನ್ನು ತಿರುಗಿಸುವರು, ಹೊಸ ಶಬ್ದಗಳ ಬಳಕೆ ಮಾಡುವರು, ಬಟ್ಟೆಗಳನ್ನು ಹಾಕುವಾಗ ಸಂಭಾಷಣೆ ಮಾಡುವರು. ಈಗ ತಾಯಿ ತನ್ನ ಮಗುವಿನೊಂದಿಗೆ ಬಳೆಗಳನ್ನು ತಿರುಗಿಸುವ ಆಟದ ಮೂಲಕ ತನ್ನ ಮಗುವಿನ ನೋಡುವ ಮತ್ತು ಅರ್ಥೈಸಿಕೊಳ್ಳುವ ಸಾಮರ್ಥ್ಯಗಳನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದಾರೆಂದು ನೋಡೋಣ. ಪುಟ್ಟ, ನಿನ್ಗೆ ಬಳೆ ಬೇಕಾ? ಇಲ್ಲಿದೆ, ಇದಂತಗೋ. ಹಾ, ಮುಂದೆ ಬಾ. ಸರಿ, ಪುನಃ ಪ್ರಯತ್ನ ಮಾಡು. ವೆರಿ ಗುಡ್. ಪ್ರತಿದಿನ ಈ ಸರಳ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆರೈಕೆದಾರರು ಜೀವನದ ಮೊದಲ 3 ವರ್ಷಗಳಲ್ಲಿ ಮಗುವಿನ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡಬಹುದು.